ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೋಡಿ ನನ್ನ ಜೊತೆ ಯಾರಿದ್ದಾನೆ, ರಾಘವೇಂದ್ರ. ಈಗ ನೋಡಿ ವ್ಲಾಗ್ ಎಲ್ಲಿ ಶುರು ಮಾಡ್ತಿದ್ದೀನಿ ಅಂದರೆ ಇಲ್ಲಿ. ಆ್ಯಕ್ಚುಲಿ ಇವಾಗ ಏನಂದರೆ, ಈಗ ಬೆಳಗ್ಗೆ 2 hours ಲ್ಯಾಬ್ ಇತ್ತು. ಕಾಲೇಜಿಗೆ ಬಂದ ತಕ್ಷಣ ಬೆಳಗ್ಗೆ 2 hours ಲ್ಯಾಬ್ ಇತ್ತು. ಲ್ಯಾಬೆಲ್ಲ ನೋಡಿ ಯಾರೋ ಬಂದು ಈಚೆಗೆ ಗರ್ಲ್ಸಿಗೆ ಹೇಳ್ತಾನೆ. ಏಯ್ ಸುಮ್ಮನೆ ಇಲ್ಲ, ಮನೆ ಫೋನ್ ಬೀಳುತ್ತೆ. ಗೈಸ್ ಈಗ ಕ್ಲಾಸಿಗೆ ಹೋಗೋಣ ಬನ್ನಿ. ಗೈಸ್ ಇವನು ಎಂತ ನನ್ನ ಮಗ ಅಂದರೆ, ಮಧ್ಯರಾತ್ರಿ 1 ಗಂಟೆಗೆ ಮಲ್ಗೋನಂತೆ. CI ಬೇರೆ ಮಂಡೆಯಿಂದ ಶುರು, ಅದಕ್ಕೆ ಫುಲ್ಲು ಅಣ್ಣ ಪ್ರಿಪ್ರೇಷನ್ ಆಗ್ತಿರ್ಲಿಲ್ಲ. ಮೊಬೈಲ್ ನೋಡ್ತೀವಿ, ನಮಗೆ ಏನು ಓದ್ಬೇಕು ಅನ್ನೋದೇ ಗೊತ್ತಿಲ್ಲ. ಹೇಳು ಹೇಳ. 30 ವರ್ಷದೊಳಗಡೆ ಮದುವೆನೇ ಆಗಲ್ವಂತೆ. 30 ವರ್ಷದೊಳಗೆ ಯಾರ ಮದುವೆ ಐತಾರೆ? ನೀನ್ ಆಗ್ತೀಯಾ? 30 years ಕಮ್ಮಿ ಆಗಲ್ಲ ಕಣಪ್ಪ. ನಾನು 30 years ಮೇಲೆ. ಅವಳೇ ಫೋರ್ಸ್ ಮಾಡಿದ್ರೆ ಆಗು ಅಂತ ಅಂದ್ರೆ ನಿಮ್ಮ ಹುಡುಗಿ ಆಗದೇ ಡೌಟು. ಎಷ್ಟು ಥರ ಕೂಡ ಸನ್ಯಾಸಿ ಯಶ ಗಜ ಕೇಸರಿ. ಇವಾಗ ನೀನು ಕ್ಲಾಸಿಗೆ ಬಾರ್ಲಾ ಕೂರೋಣ, ನಡಿ ಹೋಗೋಣ ಕ್ಲಾಸಿಗೆ. ಬತ್ಲಾ ಕಡೆ ಕ್ಯಾಮ ಅಬ್ದುಲ್ ಯಾರು? ನಿಮ್ಮ ಅಪ್ಪನ ಟೀ ಶರ್ಟ್ ತಾನೆ? ಹಾ ತಾತಂದ ಅರ್ವಾನ್ ಅರ್ಜುನ್. ಅವನ್ ಮಾನ ಮರ್ಯಾದೆ ಏನ್ ತೆಗ್ದೆ? ಮಾನ ಮರ್ಯಾದೆ ಏನ ತೆಗ್ದೆ? ಅವ್ರ ಅಪ್ಪಂದು ಅಂದೆ, ಅವನೇ ತಾತಂದಿದ್ದು. ಗೈಸ್ ನೆಕ್ಸ್ಟ್ ಸಬ್ಜೆಕ್ಟ್ ಇರೋದು SCR. ನೆಕ್ಸ್ಟ್ ನಮ್ಮ ಹುಡುಗರುದೇ ಇರೋದು ಈಗ ಪ್ರೆಸೆಂಟೇಶನ್. ಪ್ರೆಸೆಂಟೇಶನ್ ಮಾಡ್ತಿರ್ಬೇಕಿದ್ರೆ ನಮ್ಮನ್ನ ನೋಡಿ, ತಪ್ಪುರೆ ನಮ್ ಚಿರಂತನ್ ನೋಡಿ. PPT ಯಾರು? ಇವ್ನು ಅನಿಕೇತ, ನವೀನ. ಹೇಳಿ ಮ್ಯಾಮ್ಗೆ, ಮ್ಯಾಮ್ ಅವ್ನು ಬಂದಿಲ್ಲ ಬಿಡಿ, ನಾವ್ ಇವತ್ತು ಮಾಡಲ್ಲ ಅಂತ. ಗಾಯ್ಸ್ ನಮ್ ಚಿರಂತ್ ಯಾರ್ಯಾರು ಚಿರಣ್ ಫ್ಯಾನ್ಸ್ ಇದ್ದೀರಾ ಎಲ್ಲರೂ ಕಮೆಂಟಲ್ಲಿ ಹಾಕ್ಬೇಕು, ವಿ ಆರ್ ಚಿರಂತ್ ಫ್ಯಾನ್ಸ್ ಅಂತ. ಕಮನ್ ಚಿರಂತ್. ಒಳಗನೆ ಫುಲ್ ಖುಷಿ ಪಡ್ಕೊತಾನೆ, ಓ ನಾಳೆ ಕಮೆಂಟ್ ಬರ್ತದೆ ಅಂತ. ಪ್ರೆಸೆಂಟ್ ಮ್ಯಾಮ್ ಲವ ಸ್ವಲ್ಪ ಜೋರಾಗಿ ಮಾತಾಡೋದಲ್ವೇನಿಲ್ಲ. ಗೈಸ್ ನಮ್ಮ ಲವಂದು ಪ್ರೆಸೆಂಟೇಷನ್ ಎಲ್ಲ ಮುಗೀತು, ಚೆನ್ನಾಗಿ ಮಾಡ್ದ. ಗೈಸ್ ಇವಾಗ ಬ್ಯಾಗನ್ನ ಇಲ್ಲೇ ಇಟ್ಟಿದ್ದೀವಿ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಮತ್ತೆ ಸೇಮ್ ಕ್ಲಾಸಿಗೆ ಬರ್ಬೇಕಾ, ಸೊ ಅದಕ್ಕೆ ಮತ್ತೆ ಈಗ ಊಟಕ್ಕೆ ಹೊಂಟ್ರಿ. ಕೀರ್ತಿ ಕುಮಾರ್ ಸರ್ಕಾರದವರ ಸರಿ, ಆಲ್ ದ ಬೆಸ್ಟ್. ಕಮೆಂಟ್ ಯಾರು ಮ್ಯಾಮ? 2 ಕಾಲಿಗಂತೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಮ್ಯಾಮ್ ಹಾಕೋರ್ ಗ್ರೂಪ್ ಅಲ್ಲಿ ನೋಡಿ. ಬಾಯ್ ಬಾಯ್. ಹೊಟ್ಟೆ ಏನು ಹಸು ಆಗ್ತೈತಂದ್ರೆ, ಹೊಟ್ಟೆ ಹಸ್ದಾಗ ಈ ನುಗ್ಗೆಕಾಯಿ ಸಾಂಬಾರ್ ಮಾಡಿದಾಗ ಏನ್ ಮಜಾ ಅಲ್ವಾ ಗೈಸ್? ಗೈಸ್ ನಮ್ಮ ಮನೆ ಒಳಗಡೆ ಎಲ್ಲ ಈಗ ಫುಲ್ಲು ಕಂಪ್ಲೀಟ್ ಆಗಿ ಪೇಂಟ್ ಆಗೈತೆ. ಈಗ ಸ್ವಲ್ಪ ಏನೋ ಮೋಸ್ಟ್ಲಿ ಹೊರಗಡೆ ಏನೋ ಹೊಡಿತಾ ಇರಬೇಕು ಪೇಂಟು. ಸೊ ಈಗ ಮತ್ತೆ ಈಗ ಇದು ಸಾಮಾನು ಜೋಡಿಸ್ಕೊಳ್ಳೋದೇ ಇರೋದೀಗ. ಸೋಫಾ ಇಲ್ಲ, ಸೋಫಾ ಅನ್ನೋದಕ್ಕಿಂತ ಅಲ್ಲೇ ಅಡುಗೆ ಮನೆ ಸೈಡ್ ಅಲ್ವಾ? ಬಂದೆ ಪಪ್ಪ. ಸರ್ಫ್ ಪೌಡ್ರು ಅಂಕಲ್ ಆಯ್ತಾ ಊಟ? ಗೈಸ್ ನಮ್ಮ ಜೋಡಿ ಅಕ್ಕಿಗಳು ಇಲ್ಲೇ ಕೂತಿದ್ದಾವೆ. ಮುಗೀತಾ ಊಟ? ಯಾಕ್ಲ ಕ್ಯಾಮ್ರಾ ಹಿಡ್ಕೊಂಡ್ರೆ ಬೇಜಾರಾಯ್ತಿಯಲ್ಲ? ಕುಡಿಲಿ. ನೋನೆ ಕೊಟ್ಟೆ ಕಣಲ್ಲ, ನೋನೆ ಕೊಟ್ಟೆ ಬಿಡು. ಇದು ಫಿಂಗರ್ ಇಡ್, ಅದೇ ಗೂಗಲ್ ಫಾರ್ಮ್ ಫಿಂಗರ್ ಇಡ್ಲಾ? ನಾನು ಚೆಕ್ ಮಾಡಲ್ಲ, ಇಡ್ಲಾ? ಗಾಯ್ಸ್ ಪ್ರೀತಿಯಿಂದ ಕೊಟ್ರೆ ಹಿಂಗೆ ಜನ ಕಮೆಂಟ್ ಆಗ್ತಿದ್ರಲ್ಲ, ಚಿರಂತಿ ಕಡಿಮೆ ಉಡ್ಸಿ ಅಂತ. ಕಾರಣನೇ ಇದು, ಪ್ರೀತಿಯಿಂದ ಕೊಟ್ರೆ ಹಿಂಗೆ ದೌಲತ್ ತೋರಿಸ್ತಾರೆ.
ಕೋಳಿ ಕೋಳಿ ನಾಟಿ ಕೋಳಿ ಏನಪ್ಪ ಮಾಡ್ತೀರಾ ಧನುಷ್ ಧನುಷ್ ಆ ಕಡೆ ಹೊತ್ತು ಅಬ್ದುಲ್ ಆಜಾಮ ಪೀಚೆ ಜೋರ ಕರೀಲ ಹಳ್ಳಿಯವರಾದ್ರೇನು ಕೇಳ್ಸಲ್ವಾ ಜೋರ ಜೋರ ಕೂಗ್ಲ ಅಬ್ದುಲ್ ಅಬ್ದುಲ್ ಬಾರ್ಲ ನಿನ್ ಫ್ರೆಂಡ್ ಕರೀತಿಲ್ವಾ ಸರಿ ಗೈಸ್ ನಮ್ಮ ಚಿರಂತ್ ಯಾಕೋ ನನ್ನ ಮೇಲೆ ಫುಲ್ಲು ಸಿಟ್ ಮಾಡ್ಕೊಂಡು ಒಂದು ಗುರು ಯಾಕೆ ಅನ್ನೋದೇ ಗೊತ್ತಿಲ್ಲ ಯಾಕ್ರ ಚಿರಂತ್ ನನ್ನ ಮೇಲೆ ಫುಲ್ ಅಷ್ಟು ಸಿಟ್ ಮಾಡ್ಕೊಂಡಿರೋದು ಯಾಕೆ ಚಿರಂತ್ ಇಬ್ರು ಲವರ್ಸ್ ಅಲ್ವಾ ನಿಮ್ ನಮ್ಗೆ ಯಾಕೆ ಹೇಳೆ ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ ಗೈಸ್ ಈಗ ವಾಶ್ರೂಮ್ ಕಡೆಗೆ ಈಗ ಬಂದಿದ್ದೀವಿ ಲಾಸ್ಟ್ 1 ಅವರ್ ಕ್ಲಾಸ್ ಐತೆ ನೋಡಿ ನಮ್ಮ ರಾಫಿ ನನಗೆ ಇವನು ಈ ಗಡ್ಡೆ ನೋಡಿ ಗೊತ್ತಾಗುತ್ತೆ ನನಗೆ ಗೈಸ್ ಚಿರಣ್ ನಂಗೆ ಫೋನ್ ಕೊಟ್ಟಿದ್ದಾದ್ರೆ ಲಾಕ್ ಮಾಡ್ಬಿಟ್ಟು ಕೊಟ್ಟಿದ್ದ ತಗ ಒಂದು ನಮಸ್ಕಾರ ಕಣಪ್ಪ ಬಾಯ್ ಕಣ ಬಾಯ್ ಅಮ್ಮ ಬೇಗ ಇದು ಅದು ಹಾಲು ಮಾಡಿಕೊಡು ಇದು ಪೇಂಟು ಇದೇನು ಲಪ್ಪ ಥರ ಹೊಡೆದಿರೋದಾ ಪ್ರೇಮರ್ ಗೈಸ್ ನೋಡಿ ಒಂದೇ ಒಂದು ಡೋರು ಗೈಸ್ ನೋಡಿ ಇಲ್ಲಿ ಮನೆ ಮುಂದೆ ನಾಯಿ ಮರಿ ಬಂದೈತೆ ಅದಕ್ಕೆ ಗೊತ್ತಾಯ್ತು ನೋಡು ನೋಡ ಅಮ್ಮ ಬ್ರೆಡ್ ತರಕ ಹೋಗಿ ಬ್ರೆಡ್ ಹಾಕ್ತೀನಿ ಅಂತ ಪಾಪ ಅಮ್ಮ ಮಿಲ್ಕ್ ಶೇಕ್ ಮಾಡ್ಕೊಡು ಇನ್ನೇನು ಹೊಲ್ಟೆ ಅಲ್ಲ ಜಾಸ್ತಿ ಟೈಮ್ ಮಾಡೋದು ಬೇಡ ಬೇಗ ಹೋಗ್ಬಿಟ್ಟು ಬೇಗ ಬರ್ತೀನಿ ಇದು ಏನೋ ಮಿಲ್ಕ್ ಶೇಕ್ ಅದೇ ಜ್ಯೂಸ್ ಎಲ್ಲ ಕುಡ್ದಾಯ್ತು ಈಗ ಚಲೋ ಈಗ ಜಿಮ್ಮಿಗೆ ಹೋಗೋಣ ಟೈಮು 6 ಗಂಟೆಗೆ ಒಂದು 10 ನಿಮಿಷ ಐತೆ ನಮ್ಮ ಅಣ್ಣ ಇಲ್ಲಿ ನಮ್ಮ ಅಮ್ಮನ ಕಾಲಿಗೆ ಮಸಾಜ್ ಮಾಡ್ತವನೆ ಯಾಕೆಂದರೆ ನಮ್ಮ ಅಮ್ಮಂಗೆ ಕಾಲು ನೋವಂತೆ ನೋಡಿ ಇಲ್ಲಿ ಮನೆದು ಹಾಲತ್ ಏನಾಗೈತೆ ಫುಲ್ ಬರೀ ಪೇಂಟ್ ಡಬ್ಬ ಈಗ ಸ್ಕೂಟಿಲೇ ಹೋಗ್ಬಿಟ್ಟು ಬರೋಣಾಗಂತೆ ಇವತ್ತು ಮೋಡ ಆಗೈತೆ ಗುರು ಬಿಸಿಲೇ ಇಲ್ಲ ಆ್ಯಕ್ಚುಲಿ ಇವತ್ತು ಹೇಳ್ಬೇಕಂದ್ರೆ ಫುಲ್ಲು ಮೋಡ ಆಗೈತೆ ಬಾ ಹಂಗೆ ಬೇಗ ಹೌದಾ ಇನ್ನು ತೋರಿಸು ಝೂಮ್ ಮಾಡಿದ್ದ ಫುಲ್ ಝೂಮ್ ಮಾಡಿದ್ದ ಐಶ್ವರ್ಯ ಎಷ್ಟಾಯ್ತು ಹೇಳು 3 ಚಲೋ ಮಾ ಚಲ್ತೆ ಓ ಶೂಸೇ ಬಿಚ್ಚಿಲ್ಲ ನೋಡಿಲಿ ಗೈಸ್ ಹಿಂಗೆ ಶೂಸೇ ಬಿಚ್ಚಿಲ್ಲ ಪಾಪ ಸುಮ್ಮನೆ ನಮ್ಮ ಅವನೀಶಿಗೆ ಬಾ ಹೋಗೋಣ ಅಂತಿದ್ದೀನಿ ಬಂದ ಪುಟ್ಟ ಹೋದ ಪುಟ್ಟ ಇವ್ ನಮ್ಮ ಅವನೀಶು ಯಾವುದು ಆ ಮಷೀನು ಅಲ್ಲ ಗೈಸ್ ಕರೆಕ್ಟ್ ಆ ಮಷೀನು ನಮ್ಮ ಅವನೀಶೇ ತೊಳೆದಿದ್ದು ಆ ಸೀಟು ನಾನೇ ಬರ್ಸಿದ್ದು ಇಲ್ಲ ಆ ಸೀಟ್ ನೀನಲ್ಲ ನೀನು ಬರ್ಸಿದ್ದ ಗೈಸ್ ಫುಲ್ಲು ವರ್ಕೌಟ್ ಹೆಂಗ್ ಆಗೈತೆ ಅಂದ್ರೆ ಹಿಂಗಡೆ ಐತಿ ಇತ್ತು ಟೀ ಶರ್ಟು ಅದು ಆ ವಿಡಿಯೋದಲ್ಲಿ ಹಾಕಿದ್ದೀನಿ ಗೈಸ್ ನೋಡಿ ಫುಲ್ಲು ಏನು ಸ್ವೆಟ್ ಆಗಿದ್ದೀನಿ ಅಂದ್ರೆ ನೀರು ಹಾಕೊಂಡೆ ತಾನೆ ನೀನು ಅಕ್ವಾಗಾರ್ಡ್ ಹತ್ರ ಕರೆಕ್ಟ್ ಗೈಸ್ ನೀರು ಹಾಕೊಂಡೆ ಗೈಸ್ ಇದು ಸ್ವೆಟ್ ಆಗಿರೋದಲ್ಲ ನೀರು ಹಾಕೊಂಡ ನಮ್ಮ ಅವನೀಶು ನೀರು ಹಾಕೊಂಡ ಒಂದು ಸ್ವೆಟ್ ಒಂದು ನೀರು ಹೌದಾ ಎಲ್ಲಿ ತೋರ್ಸು ಬಿಚ್ಚು ಈಗ ಹೋಗಿ ತಣ್ಣೀರು ಸ್ನಾನ ಮಾಡಿದ್ರೆ ಮಾಡಲ್ಲ
ಮುಂಚೆ ಮಾಡ್ತಿದ್ದೆ ಕಣ್ಲಾ, ಮುಂಚೆ ಮಾಡ್ತಿದ್ದೆ ಸೀರಿಯಸ್ಲಿ. ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಡ್ತಾ, ಆಮೇಲೆ ನಿಲ್ಸ್ಬಿಟ್ಟೆ ಅತ್ಲಾಗಿ. ಗೈಸ್ ಚಲೋ ಈಗ ಮನೆಗೆ ಹೋಗೋಣ. ಸೋಮವಾರದಿಂದ ಬೇರೆ ಟೆಸ್ಟ್ ಗುರು. ನಂಗೆ ಈಗ ಅದೇ ಒಂಥರ ಬೇಜಾರು. ಅಂದ್ರೆ ಟೆಸ್ಟ್ ಟೈಮಲ್ಲಿ ಸ್ವಲ್ಪ ಬ್ಲಾಗು ಹಿಂದೆ ಮುಂದೆ ಆಗುತ್ತೆ. ಟೆಸ್ಟಲ್ಲಿ ಬೇಕಾದ್ರೆ ಕಡಿಮೆ ಮಾರ್ಕ್ಸ್ ಬಂದ್ರು ಪರವಾಗಿಲ್ಲ, ಕಮ್ಮಿನೇ ಮಾಡಲ್ಲ. ಇದಕ್ಕೆ ಮಾರ್ಕ್ಸ್ ಅಂತ ಬರಲ್ಲ. ಅದು ಈಗಿಂದ ಅಲ್ಲ, ಸ್ಕೂಲ್ ಟೈಮಿಂದನೂ ಅಷ್ಟೇ. ಬರುತ್ತೆ, ಓದ್ಬೇಕು. ನಮ್ಮ ಅವನೀಶು ನೋಡಕ್ ಟಾಪರ್ ಹಂಗ ಅವನೇ ಗುರು. ಅದೇ ಸ್ವಲ್ಪ ಇವನ್ಗಿಂತ ಪರವಾಗಿಲ್ಲ ಅಷ್ಟೇ. ಯಾಕೆ ಗೊತ್ತಾ, ನಾನು ಇವನ್ಗಿಂತ ಯಾಕೆ ಪರವಾಗಿಲ್ಲ ಅಂದ್ರೆ, ನಾನು ಸ್ವಲ್ಪ ಬ್ಲಾಗು ಮುಂಚೆ ಸ್ಕೂಲಲ್ಲಿ ಡ್ಯಾನ್ಸ್, ಕಲ್ಚರಲ್ ಪ್ರೋಗ್ರಾಮ್, ಡ್ಯಾನ್ಸು ಡ್ಯಾನ್ಸ್ ಮಾಡ್ತಿದ್ನಾ? ಡ್ಯಾನ್ಸ್ ಮಾಡ್ತಿರ್ಲಿಲ್ವಾ ಗೈಸ್? ಹಳೆ ವಿಡಿಯೋ ನೋಡಿ. ಆಯ್ತು ಸ್ಕೂಲ್ ಫ್ರೆಂಡ್ಸ್ ಇರ್ತಾರೆ, ಮಾಡ್ತಿದ್ದ ಇಲ್ವಾ ಅವರೇ ಕಮೆಂಟ್. ಸರಿ ಆಯ್ತು ಮಾಡು. ಹುಡುಗಿರ್ ಜೊತೆ ಎಷ್ಟು ಸಲ ಮಾಡಿಲ್ಲ ನಾನು, ಗೊತ್ತಾ? ಏನೋ ಟ್ಯಾಲೆಂಟ್ಸ್ ಡೇ ದಿನ ಎಲ್ಲ ಪ್ರೈಸ್ ಇಡೀ ವರ್ಷ ಇರ್ತಿರ್ಲಿಲ್ಲ. ಅಲ್ಲೇ ವರ್ಷಕ್ಕೆ ಒಂದ್ಸಲ ಬರ್ತಿತ್ತು. ಬೇರೆ ಬೇರೆ ಪ್ರೋಗ್ರಾಮ್ ಅಲ್ಲೆಲ್ಲ ಮಾಡಿದೀನಿ. ಹಂಗಂತ ಇಡೀ ವರ್ಷ ಪ್ರಾಕ್ಟೀಸ್ ಮಾಡ್ತಿದ್ದ? ಇಲ್ಲ ಪ್ರಾಕ್ಟೀಸ್ ಅಲ್ಲ, ಈಗ ಮಂತ್ಲಿ ಒನ್ಸ್ ಡ್ಯಾನ್ಸ್ ಇರ್ತಿತ್ತಾ, ಮತ್ತೆ ಆಗ ಮಾಡ್ತೀನಿ. ಯಾವಾಗ್ಲೂ ಪ್ರಿನ್ಸಿಪಲ್ ಚೇಂಬರ್ ಅಲ್ಲೇ ಇರೋನು, ಅದು ಫ್ಯಾಕ್ಟು. ನಾನು ಆಚೆ ಇರ್ತಿದ್ದೆ, ಒಳಗಡೆ ಇರೋನು. ಕರೆಕ್ಟ್. ನಾನು ಅಂದ್ರೆ ನನಗಷ್ಟು ಬೆಲೆ ಕೊಡೋರು, ಇವನಿಗಷ್ಟು ಬೆಲೆನೇ ಕೊಡ್ತಿರ್ಲಿಲ್ಲ. ಓ ಇದೇನೆಲ್ಲ ಸಿಗಾಕೊಂಡೈತೆ ಬಿಡು. ಇದೊಂದು ಕಡ್ಡಿ. ಲೆಗ್ ಡೇ ಮಾಡಿಲ್ಲ ಅಂತ ಲೆಗ್ಗಲ್ಲೇ ಓದಿತಿದ್ಯಲ್ಲ. ಮಾಡಿದೀನಿ, ಅದಕ್ಕೆ ಓದಿತಿರೋದು. ಗೈಸ್ ಹಂಗೆ ಜಿಮ್ಮಿಂದ ಬರ್ತಾ ನಮ್ಮ ಸುಶಿ ಮನೆ ಕಡೆ ಬಂದ್ವಾ ನೋಡಿ. ಇಲ್ಲಿ ಚೆನ್ನಾಗಿದೆ ನಮ್ಮ ಸುಶಿ ಅವ್ರ ಮನೆ ನಾಯಿ ಮರಿ. ಏನ್ಲಾ ಅದು ನೋಡು, ನಿನ್ನನ್ನು ಮಾತಾಡ್ಸಿಲ್ಲ ಮನೀಶು, ನನ್ನನ್ನು ಮಾತಾಡ್ತೈತೆ. ಓನವ ಬಾರ್ಲಾ ಸುಶಿ ನೋಡಿ. ಬರೀ ನಾಯಿನ್ ಬಿಟ್ಬಿಟ್ಟು ನನ್ನ ಮಗ ಅವನೇ ಬಂದಿಲ್ಲ. ನಾಯಿ ಯಾರು ಇದು ಇದ ಏನವ ಸುಶಿ? ಯಾವಳಿಂದ ಎಕ್ಸಾಮು? ಮೊನ್ನೆ ಒಂದು ಹುಡುಗಿ ಕೂರಿಸ್ಕೊಂಡು ಹೋಗ್ತಿದ್ದ ಕಣ್ಲಾ. ಯಾರವ? ಸೀರಿಯಸ್ಲಿ ಒಂದು ಹುಡುಗಿನ ಕೂರಿಸ್ಕೊಂಡು ಹೋಗ್ತಿದ್ದ. ಯಾರವ ಸುಶಿ? ನಮ್ಗೆ ಹೇಳಿಲ್ಲ. ಶಾಕು. ಸುಶಿ ಯಾರು ಗೈಸ್? ಹಿಂಗೆ ನಮ್ಮ ಸುಶಿ ಹುಡುಗಿರ್ನೆಲ್ಲ ಕೂರ್ಸ್ಕೊಂಡು ಹೋಯ್ತು. ನಮ್ಮ ಅಪ್ಪ ಅಮ್ಮ ಮುಚ್ಕೊಂಡು ಹೇಳೋದು ಹಂಗಾರೆ ಇಲ್ಲ ಅಂತಾದ್ರೂ ಹೇಳು. ನಿಜ, ಈ ಕಣ್ಣು ಸುಳ್ಳು ಹೇಳಲ್ಲ. ನಮ್ಮ ಗಾಡಿ ಕೂರಿಸ್ಕೊಳ್ತೀನಿ, ನಮ್ಮ ಕಾರಲ್ಲಿ ಕೂರಿಸ್ಕೊಳ್ತೀನಿ. ನೀವು ಹೇಳು. ಕರೆಕ್ಟ್. ನಮ್ಮ ಅವನೀಶು ಬಿಡಿ. ನಮ್ಮ ಸುಶಿ ಪಾಪ ಏನೋ ಅವ್ರ ಕಸಿನ್ಸ್ ಜಾಸ್ತಿ ಅವ್ರೆ. ಇವನ್ಗೆ ನಮಗೂ ಕಸಿನ್ಸ್ ಜಾಸ್ತಿ. ಏನೋ ನಿಮ್ಮ ಅಮ್ಮ ಬ್ಲಾಗ್ ನೋಡ್ತಿದ್ರೆ, ಆಂಟಿ ಸಕಲೇಶ್ಪುರಕ್ಕೆ ಒಬ್ಬನೇ ಹೋಯ್ತಾನೆ. ಹಾಕ್ಬೇಡ, ಕಾಲಿಗೆ ಬೀಳ್ತೀನಿ. ಹಾಕ್ಬೇಡ ನಿಜ. ಯಾರು ಸ್ಕ್ರೀನ್ ಶಾಟ್ ನೋಡೋದು ಕಳಿಸ್ಬಿಡ್ತಾರೆ, ಸುಮ್ಮನಿರೋ. ನಾವು ಹೋಗೋದು ಆಂಟಿ ಇಲ್ಲ, ಸುಮ್ಮನೆ ಅಂದೆ ಆಂಟಿ. ಪಾಪ ಎಲ್ಲಿಗೂ ಹೋಗಲ್ಲ ನಿಮ್ಮ ಮಗ, ಪಾಪದ ಮಗ ಆಂಟಿ. ಸುಮ್ಮನಿರ್ಲ, ಇದೆಲ್ಲ ಹಾಕ್ಬೇಡ. ಬೇಡಂಗಾರೆ ಯಾಕೆ ಇನ್ಕಣ ಚೋ ಅಮ್ಮ ಚೋ ಕಚ್ಚು ಕರೆಕ್ಟಾಗಿ ಇಲ್ಲಿ ಕಚ್ಚು ಹೇಳ್ತೀನಿ. ಇಲ್ಲಿ ಸ್ನ್ಯಾಪ್ ತೆಗಿಲ್ಲ. ಸ್ನ್ಯಾಪಾ? ಸರಿ ಲೋ ಬಾಯ್ ಲೋ. ಕಟ್ ಮಾಡ್ತೀಯಲ್ಲೋ? ಮತ್ತೆ ನಿನ್ನ ಚಡ್ಡಿದ ಹಾಕ್ತೀನಿ ಬಾ ಮಗನೇ. ಸರಿ ಮಾಮ್ಸ್ ಬರೋದಾ? ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಸರಿ ಬಾಯ್. ಅಂತೂ ಇಂತೂ ಮನೆಗೆ ಬಂದೆ. ಏನಿಲ್ಲ ಇದು. ಗೈಸ್ ನೋಡಿ, ಇಲ್ಲಿ ನಮ್ಮ ಚಾರ್ಲಿ ಕೂತಿರೋ ಜಾಗದಲ್ಲಿ ಎಷ್ಟು ಮಣ್ಣು ಐತೆ. ನಮ್ಮಮ್ಮ ನೋಡಿಲ್ಲ ಅನ್ಸುತ್ತೆ. ನೋಡಿದ್ರೆ ಪಕ್ಕದ ಚಾರ್ಲಿ ಬೈಸ್ಕತ್ತಾನೆ. ಚಾರ್ಲಿ ನೋಡ್ದಾ? ಫುಲ್ಲು ಅದ್ಯಾಕಂಗೆ ಜಿಮ್ಮಿಂದ ಬಂದ ತಕ್ಷಣ ಎತ್ಲಾಗಿ ವ್ಲಾಗು ಎಡಿಟ್ ಮಾಡೋಣ ಅಂತ ಕುತ್ಕೊಂಡೆ. ವ್ಲಾಗ್ ಎಲ್ಲ ಎಡಿಟ್ ಮಾಡ್ತಿದ್ದೆ ಗುರು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಟೈಮ್ ನೋಡಿ 10 ಗಂಟೆ ಆಗೈತೆ. ನಂಗೆ ಇನ್ನೂ ಒಳ್ಳೆ 9 ಗಂಟೆ ಅನ್ನಂಗೆ ಫೀಲು. ನಮ್ಮಮ್ಮ ಇಲ್ಲಿ ಕರೀತವ್ರೆ, ಬಾ ಹಂಗೆ ಚಾರ್ಲಿನ ಇಟ್ಕೊ ಬಾ ಅಂತ. ಬನ್ನಿ ಹೋಗಿ ಚಾರ್ಲಿನ ಹೋಗಿ ಇಟ್ಕೊಳ್ಳೋಣ. ಹಾಕಿದ್ಯಾ ಊಟ ಚಾರ್ಲಿಗೆ? ಗೈಸ್ ಇವಾಗ ನೋಡಿ ಏನು ಬೆಳಕು ಕಾಣ್ತೈತೆ. ಸುಮ್ಮನಿರ್ಲ. ಆ್ಯಕ್ಚುಲಿ ಮುಂಚೆಗಿಂತ ಇವಾಗ ಪರವಾಗಿಲ್ಲ ಗುರು, ಸ್ವಲ್ಪ ಬೆಳಕಂಗೆ ಕಾಣುತ್ತೆ. ಗೈಸ್ ಅದ್ಲಾಗಿ ಬ್ಲಾಗು ಎಂಡ್ ಮಾಡ್ತೀನಿ. ನಾಳೆ ಕಾಲೇಜು ಒಂದು 9:30 ಹಂಗೆ ಐತೆ ಗೈಸ್. ಇವತ್ತಿನ ಬ್ಲಾಗು ಹೆಂಗನ್ನಿಸ್ತು ಗೈಸ್ ಪ್ಲೀಸ್ ಕಮೆಂಟ್ ಹಾಕಿ. ಇಲ್ಲಿವರೆಗೆ ಆ ಬ್ಲಾಗ್ ನೋಡಿದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಪ್ಪ ಇವತ್ತು ಮಧ್ಯಾಹ್ನ ಮೋಡೆಲ್ಲ ಇತ್ತು, ಬಟ್ ಇವಾಗ ಅಷ್ಟು ತಣ್ಣಗೆ ಗಾಳಿ ಏನು ಬೀಸ್ತಾನೆ ಇಲ್ಲ ಅಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್.